ಹೊಡೆದು ಅಪಘಾತ ಆಗಿರೋದು. ಇದೇ ಸಂದರ್ಭದಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಧ್ಯಾಹ್ನ 1:50 ಟೇಕ್ ಆಫ್ ಆಗಿತ್ತು ವಿಮಾನ. ಏರ್ ಇಂಡಿಯಾದ ವಿಮಾನ ಇದು. ಏರ್ಪೋರ್ಟ್ನ ಗೋಡೆಗೆ ಡಿಕ್ಕಿ ಹೊಡೆದಿದೆ ಈ ವಿಮಾನ. ಮತ್ತಷ್ಟು ರಿಪೋರ್ಟ್ಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ಹಾಗಾಗಿ ಏನಾಗುತ್ತೆ, ಕೆಲವೊಮ್ಮೆ ಇದು ನಾನು ಎರಡು ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು, ವಿಮಾನ ಟೇಕ್ ಆಫ್ ಆಗುವ ವೇಳೆಗೆ ಸ್ವಲ್ಪ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದಾಗ ಅದಕ್ಕೆ ನಿರ್ದಿಷ್ಟ ವೇಗ ಅಂತ ಇರಬೇಕಾಗತ್ತೆ. ಅಕಸ್ಮಾತ್ ಆ ವೇಗದಲ್ಲಾಗಲಿ ಪೈಲಟ್ನ ಕ್ಯಾಲ್ಕುಲೇಷನ್ಸಲ್ಲಾಗಲಿ ಸೆಕೆಂಡಿನ 10ನೇ ಒಂದು ಭಾಗದಷ್ಟು ವ್ಯತ್ಯಾಸಗಳಾದರೂ ಕೂಡ ಯಾವ ಲೆವೆಲ್ಗೆ ವಿಮಾನ ನೆಲದಿಂದ ಜಿಗಿದಿರಬೇಕೋ ಮೇಲಕ್ಕೆ ಅಷ್ಟು ಜಿಗಿಯದೆ ಹೋದಾಗ ಆ ಗೋಡೆಗೆ ಅದು ತಾಕಿದೆಯಾ, ಅದು ಟೈರ್ ತಾಕ್ತೋ, ಟೇಲ್ ತಾಕ್ತೋ, ವಿಮಾನದ ಮೂತಿ ಭಾಗ ತಾಕ್ತೋ ನನಗೆ ಗೊತ್ತಿಲ್ಲ. ತಾಕಿದ್ರೂ ಕೂಡ ಅದು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಲ್ಲಿ. ಇದು ಒಂದು ಭಾಗ. ಅಥವಾ ಸರಿಯಾಗಿ ಟೇಕ್ ಆಫೇ ಆಗಲಿಕ್ಕಾಗದೆ ಆ ವೇಗ ಜಾಸ್ತಿ ಇತ್ತು, ಪೈಲಟ್ ಅದನ್ನು ಟೇಕ್ ಆಫ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಟೇಕ್ ಆಫೇ ಆಗದೆ ರಸ್ತೆಯಿಂದನೇ ಜಾರಿ ಗೋಡೆ ಗುದ್ದಿರಬಹುದು. ಎರಡೂ ಸಾಧ್ಯತೆ ಇರುತ್ತೆ. ಇದು ಕೂಡ ಆಗಿರಬಹುದು. ಈ ಥರ ಆಗಿದ್ದರೂ ಹಾನಿನೇ. ಟೇಕ್ ಆಫ್ ಸ್ವಲ್ಪ ಆಗಿಬಿಟ್ಟಿತ್ತು, ಅದನ್ನು ಸ್ವಲ್ಪ ಹೈಟ್ ಬೇಕಾಗಿತ್ತು ಆ ಲೆವೆಲ್ಗೆ ಅಂತ ಬಂದಾಗ ಅದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ವಿಚಾರ ಇನ್ನೂ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ದುರಂತ ಆಗಿದೆ ಅಂಥೇಳಿ. ನನ್ನ ಮೊದಲ ಕಾಳಜಿ, ನಮ್ಮೆಲ್ಲರ ಮೊದಲ ಕಾಳಜಿ ಆಗಬೇಕಾಗಿರೋದು 133 ಜನಕ್ಕೆ 133 ಜನ ಕೂಡ ಬದುಕಿರಲಿ ಅನ್ನೋದು. ವಿಮಾನ ಪತನದ ಸಂಬಂಧಪಟ್ಟಂತೆ ಇದೀಗ ಪ್ರಧಾನಿ ಕಚೇರಿ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಮೊನ್ನೆ IPL ಫೈನಲ್ ಮ್ಯಾಚ್ ನಡೆದಿತ್ತಲ್ಲ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ, ಅಹಮದಾಬಾದ್ನಲ್ಲಿ ಇರೋದು. ಅದೇ ಅಹಮದಾಬಾದ್ನಲ್ಲಿ ಇದೀಗ ಈ ಒಂದು ಏರ್ ಟ್ರ್ಯಾಜಿಡಿ ಆಗಿದೆ. ಏರ್ ಇಂಡಿಯಾದ ಫ್ಲೈಟ್ ಲಂಡನ್ ಕಡೆ ಹೊರಟಿದ್ದಂಥ ಫ್ಲೈಟ್ ಇದು ಇದೀಗ ಪತನ ಆಗಿದೆ. ಇಲ್ಲಿ ಏರ್ಪೋರ್ಟ್ನ ಗೋಡೆಗೆ ಡಿಕ್ಕಿ ಹೊಡೆದಿದೆ.